ನಮಸ್ಕಾರ. ರವಿ ಪ್ರಕಾಶ್. ಉತ್ಸಾಹದಾಯಕ ಸಂಸಾರದ ಬದುಕು ಅನ್ನುವ ಸರಣಿ ಉಪನ್ಯಾಸದ ಮುಂದುವರಿದ ಭಾಗ ಇದು, ಭಾಗ 7. ಇವತ್ತು ಮತ್ತೊಂದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯವನ್ನು ಚರ್ಚೆ ಮಾಡೋಣ. ಆಗ ನಮ್ಮ ಬದುಕನ್ನು ನಾವು ಖುಷಿಯಾಗಿ ನಡೆಸಬಹುದು. ನೋಡಿ, ಹೆಣ್ಣಾಗಲಿ ಗಂಡಾಗಲಿ ಒಂದು ನಿರ್ದಿಷ್ಟವಾದ ಮನೆಯ ವಾತಾವರಣದಲ್ಲಿ ನಾವು ಬೆಳಿತೇವೆ. ಸಂಶೋಧನೆ ಹೇಳುತ್ತೆ, ಪ್ರತಿಯೊಂದು ಮಗು ತನ್ನ 6 ವರ್ಷದ ಪ್ರಾಯದವರೆಗೆ ಏನೆಲ್ಲ ಮಾಹಿತಿಯನ್ನು ಆತನ್ನ ಅಥವಾ ಆಕೆಯನ್ನು ಯಾರೆಲ್ಲ ಬೆಳೆಸಿದ್ರು, ಏನೆಲ್ಲ ಹೇಳಿಕೊಟ್ರು, ಅದಷ್ಟನ್ನು ತನ್ನ ಬದುಕಿಗೆ ಇದು ಸರಿ ಇದು ತಪ್ಪು ಅಂತ ನಿರ್ದಿಷ್ಟವಾಗಿ ಮಾಡಿಕೊಂಡು ಹಿಡಿದು ನಿಲ್ಲಿಸ್ಕೊಳ್ತದೆ. ಅದರ ಆಧಾರದ ಮೇಲೆ ಅದರ ಫೌಂಡೇಶನ್ ಮೇಲೆ ಅದರ ಮುಂದಿನ ಬದುಕನ್ನು ನಡೆಸುತ್ತೆ ಅಂತ ಹೇಳುತ್ತೆ. ಅಂದರೆ ಹೆಣ್ಣು ಒಂದು ಮನೆಯಲ್ಲಿ ಬೆಳೀತಾಳೆ. ಅವಳಿಗೆ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದು ಅನಿವಾರ್ಯತೆ ಅಂದರೆ, ತಾನು ಬೆಳೆದ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಬೆಳಕನ್ನು ಬೆಳಗಿಸ್ಲಿಕ್ಕೆ ಆಕೆ ಎಂಟ್ರಾಗಬೇಕು. ಆಗಿದ್ದಾರೆ ಸಮರ್ಥವಾಗಿ ಕೂಡ. ಅಂದರೆ ಅದು ಆ ಅನಿವಾರ್ಯತೆ ಗಂಡಿಗಿಲ್ಲ. ಸೊ ಗಂಡು ತಾನು ಏನೆಲ್ಲ ಸರಿ ತಪ್ಪು ಅಂತ ಇಟ್ಕೊಂಡಿದ್ದಾನೋ ಅದನ್ನು ಕಂಟಿನ್ಯೂ ಮಾಡ್ತಾನೆ, ಇದೇ ಸರಿ ಇದೇ ತಪ್ಪು ಅಂತ. ಹೆಣ್ಣು ತಾನೇನು ಸರಿ ತಪ್ಪು ಅಂತ ಅಂದ್ಕೊಂಡು ಈ ಮನೆಗೆ ಬರ್ತಾಳೋ ಅಲ್ಲಿ ವ್ಯತ್ಯಾಸ ಆಗ್ತದೆ, ಕ್ಲಾಶ್ ಆಗ್ತದೆ. ಒಂದು ಗಂಡಿನ ಮನೆಯಲ್ಲಿ ಒಟ್ಟು ಕುಟುಂಬದವರಾಗಿದ್ದರೆ ಇದು ಇನ್ನೂ ಹೆಚ್ಚು ನೀವು ಫೇಸ್ ಮಾಡ್ತೀರಿ. ಮತ್ತು ಅನುಕೂಲಗಳು ಇವೆ. ನಿಮಗೆ ಸಪೋರ್ಟ್ ಮಾಡೋಕ್ಕೆ ಅತ್ತೆ ಮಾವ ಇರ್ತಾರೆ. ಅಥವಾ ನೀವು ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಇಬ್ಬರೇ ಸಪರೇಟಾಗಿ ಬಂದ್ಬಿಟ್ರಿ ಅಂದರೂ ಕೂಡ ಗಂಡು ತಾನು ಸರಿ ತಪ್ಪು ಅಂದದನ್ನು ಹಿಡ್ಕೊಂಡು ನಿಲ್ತಾನೆ. ನನ್ನ ಮನೇಲಿ ಇದ್ದೀನಿ, ನೀವು ಅನ್ನುವ ಅರ್ಥದಲ್ಲಿ ಅನ್ಸೆಡ್ ವರ್ಡ್ಸ್ ಇವೆಲ್ಲ. ಅಂದರೆ ಬೆಳವಣಿಗೆ ಹಂತದಲ್ಲಿ ಇನ್ನೊಂದು ದುರಾದೃಷ್ಟಕರ ಸಂಗತಿ, ತುಂಬ ಮೆಜಾರಿಟಿ ಮನೆಗಳಲ್ಲಿ ಈ ನಡುವೆ ಒಂದೊಂದೇ ಮಗು. ಅಂದರೆ ಬೆಳೆಸಿದವರು ಅದು ಯಾರು ಆಗಿರಲಿ, ಆ ಮಗುವಿಗೆ ಕೇಳದ್ದನ್ನೆಲ್ಲ ಕೊಟ್ಟರು, ಕೇಳಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ಟು, ಆ ಮಗು ಹೇಳಿದ್ದನ್ನೆಲ್ಲ ಸರಿ ಅಂತ ತಲೆ ಅಲ್ಲಾಡಿಸ್ಬಿಟ್ಟು ಏನು ನಂಬಿಸ್ಬಿಟ್ಟಿರ್ತಾರೆ. 6 ವರ್ಷಕ್ಕೆ ಮುಂಚಿತವಾಗಿ ಅದರ ನಂಬಿಕೆ ಏನಂದರೆ, ಇದೆಲ್ಲ ಸರಿ, ನಾನೇನೆಲ್ಲ ಮಾಡ್ತೀನಿ ಅದಷ್ಟು ಸರಿ ಅಂತ. ನೋ ಅನ್ನಿಸ್ಕೊಂಡು ನೀನು ಮಾಡ್ತಾ ಇರೋದು ಸರಿ ಅಲ್ಲ ಅಂತ ಹೇಳುವ ಜನವೇ ಇಲ್ಲ ಈಗ. ಹಾಗಾಗಿ ಅದಕ್ಕೆ ನೋ ಅನ್ನಿಸ್ಕೊಂಡೇ ಅಭ್ಯಾಸ ಇಲ್ಲ. ಇದು ಗಂಡಿಗೂ ನಿಜ. ಅಲ್ಲೂ ಒಂದೇ ಮಗು ಆದರೆ ಸ್ನೇಹಿತರೆ ಇವರಿಬ್ಬರು ಮದುವೆ ಆಗ್ತಾರೆ. ಯಾರು ಇಬ್ಬರು ತಮ್ಮ ತಮ್ಮ ಮನೆಯಲ್ಲಿ ನೋ ಅನ್ನಿಸ್ಕೊಂಡಿಲ್ಲೋ ಅವರಿಬ್ರು ಇಲ್ಲಿ ಬಂದು ಮದುವೆ ಆಗ್ತಾರೆ. ಜೊತೆಗೆ ತಮ್ಮದೇ ಒಂದು ಫೈಲು ಗಟ್ಟಿಯಾಗಿ ಹಿಡ್ಕೊಂಬಂದಿರ್ತಾರೆ. ಬದುಕು ಅಂದರೆ ಇಷ್ಟೇ, ಹೀಗೆ ಸರಿ ಅಂತ ಒಂದು ಆಳವಾದ ನಂಬಿಕೆಯ ಒಂದು ಫೈಲನ್ನು ಇಟ್ಕೊಂಬಂದಿರ್ತಾರೆ. ಡೂಸ್ ಆ್ಯಂಡ್ ಡೋಂಟ್ಸ್. ಈ ಸಂದರ್ಭಗಳಿದು ಸರಿ, ಹಬ್ಬ ಅಂದ್ರೆ ಇದು, ಹರಿದಿನ ಅಂದ್ರೆ ಇದು, ಗೆಸ್ಟ್ ಕರೆದ್ರೆ ಇದು, ಅಡುಗೆ ಮಾಡೋದು ಹೀಗೆ, ಮಗದೊಂದು ಏನೆಲ್ಲ. ಈಗ ಸಂತೋಷವಾಗಿರ್ಬೇಕು ನೀವು. ಪ್ರತಿದಿನ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕ್ಲಾಶ್ ಆಗ್ತಿರ್ತದೆ. ದಾರಿ ಇಲ್ವೇ? ಖಂಡಿತ ದಾರಿ ಇದೆ. ತುಂಬುದ ಮನೆಯಲ್ಲಿದ್ದರೆ ಹೆಣ್ಣು ಮಗು ತನಗೆ ತೊಂದರೆ ಆಗ್ತಾ ಇರೋ ವಿಷಯವನ್ನು ತನ್ನ ಗಂಡನಿಗೆ, ನೋಡಿ ಅರ್ಥ ಆಗಲ್ಲ ನಿಮ್ಮ ನಂಬಿಕೆಗಳು ನನಗೆ, ನಾನು ಹೀಗೆ ಬೆಳೆದವಳು, ಇಲ್ಲಿ ಏನಿದು ಲಾಜಿಕ್ಕೇ ಇಲ್ಲ, ನೀವು ಹೇಳೋಕ್ಕೊಂದು ರೀತಿ ಇದೆ, ನನಗೆ ಈ ತೊಂದರೆ ಇದೆ ಇದರಿಂದ, ಇಲ್ಲ ಇದು ಹೇಗೆ ಸರಿ ಅಂತ ಹೇಳಿ, ನಾನು ತಯಾರಿದ್ದೀನಿ. ಇದು ಆತನಿಗೂ ನಿಜ. ಮತ್ತು ಎಜುಕೇಟೆಡ್ ಈ ನಡುವೆ ಮಾತನಾಡೋ ರೀತಿ ಮಾತಾಡಿದ್ರೆ ಯಾರು ಬೇಕಾದರೂ ಒಪ್ಕೊಳ್ತಾರೆ ಅದನ್ನು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಕೃತಿ ಸಹಜವಾಗೇ ಇನಿಷಿಯಲ್ ಆಗಿ ಮದುವೆ ಆದ ಹೊಸದ್ರಲ್ಲೇ ಸ್ವಲ್ಪ ದಿವಸದಲ್ಲೇ ಇವೆಲ್ಲ ಸರಿಯಾಗ್ಬಿಟ್ರೆ, ಹೊಸದಾಗಿದ್ದಾಗಲೇ ಇವೆಲ್ಲ ಸರಿಯಾಗ್ಬಿಟ್ರೆ ಆ ಬಯಾಲಜಿಕಲ್ ಅಟ್ರಾಕ್ಷನ್ ಇರ್ತದಲ್ಲ, ಅದೇ ಒಂದಷ್ಟು ನಿಮಗೆ ಅನುವು ಮಾಡಿಕೊಡ್ತದೆ ನೀವು ಹೇಳೋದಕ್ಕೆ ಸ್ವಲ್ಪ ಚಿಂತನೆ ಮಾಡಿ ಒಪ್ಕೋಬೇಕು ಅನ್ನೋದಕ್ಕೆ.
ಸೊ ಸ್ನೇಹಿತರೆ, ನಮ್ಮ ನಮ್ಮ ನಂಬಿಕೆಗಳ ಆಧಾರದ ಮೇಲೆ ನಾವು ಬದುಕನ್ನ ನಡೆಸ್ತೇವೆ. ಅದು ಇನ್ನೊಂದು ಕಡೆ ಆ ನಂಬಿಕೆಗೆ ವ್ಯತಿರಿಕ್ತವಾದ ವಾತಾವರಣದಲ್ಲಿ ನೀವು ಬದುಕಬೇಕಾಗಿ ಬಂದಾಗ ನಿಮಗೆ ದಾರಿ ಇದೆ ಅಂತ ಹೇಳಕ್ ಹೊರಟಿದ್ದೀನಿ. ಇದಕ್ಕೆ ದಾರಿ ಏನು ಅಂತ ನಾನು 1, 2, 3, 4 ಅಂತ ಲಿಸ್ಟ್ ಮಾಡಿ ನಿಮಗೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ನೀವು ಮಾತನಾಡಿ ನಿಮ್ಮ ಮನೆಗೆ ಸಂಬಂಧಪಟ್ಟಾಗಿ ಇರುವ ನಂಬಿಕೆಗಳನ್ನು ನೀವು ಸಾರ್ಟ್ ಔಟ್ ಮಾಡ್ಕೋಬೇಕು. ಇದು ವ್ಯಕ್ತಿತ್ವ. ಪ್ರತಿಯೊಬ್ಬ ವ್ಯಕ್ತಿ ವಿಶಿಷ್ಟವಾದ ವ್ಯಕ್ತಿಯಾಗಿ ರೂಪಿತಗೊಂಡಿರ್ತಾನೆ. ಆದ್ದರಿಂದ ವಿಶಿಷ್ಟವಾದ ಒಬ್ಬ ವ್ಯಕ್ತಿಗೆ ಅವಾಗೆ ಒಂದು ವಿಶಿಷ್ಟವಾದ ಫಾರ್ಮುಲಾನೇ ಕ್ರಿಯೇಟ್ ಆಗಬೇಕು. ಅದು ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಾ ಇರೋದು, ಸಮಸ್ಯೆಯ ಪರಿಹಾರಕ್ಕೆ ನಿಮ್ಮಲ್ಲಿ ದಾರಿ ಇದೆ. ಕೂತು ಸಮಾಧಾನವಾಗಿ ಇದಕ್ಕೆ ಒಂದು ಡೆಡಿಕೇಟೆಡ್ ಟೈಮ್ ಮಾಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಂಬಿಡಿ ಇನಿಷಿಯಲ್ ಆಗೇನೆ. ಆಗ ನಿಮ್ಮಿಬ್ಬರ ಬಾಂಡಿಂಗ್ ಬಹಳ ಗ್ರೇಟ್ ಆಗಿಬಿಡುತ್ತೆ. ಬಹಳ ಗಟ್ಟಿಯಾಗಿ ಖುಷಿಯಾಗಿ ಬದುಕ್ತೀರಿ. ಯಾರಲ್ಲೂ ಅಳುಕಿರಲ್ಲ, ಯಾರಲ್ಲೂ ಈಗೋ ಹೊರಟಾಗಿರಲ್ಲ. ನಾನು ಹೇಳದೆ ಸರಿ ಇವ್ರು ಕೇಳಲಿಲ್ಲ ಹಾಳಾಗೋಗಿ ಅಂತ ಇಲ್ಲ. ನೋಡು, ನನಗೆ ಏನು ತೊಂದರೆ ಇಲ್ಲ ಇದರಿಂದ. ಆದರೆ ನಮ್ಮ ಮನೆಗೆ ನಾವೇನಾದ್ರು ಹೋದರೆ, ಊರಿಗೆ ಹೋದರೆ, ಈ ನಡವಳಿಕೆಗೆ ಅಲ್ಲೊಂಚೂರು ಇದಿರ್ತದೆ. ನೀನು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಯಾರು ಒಪ್ಕೊಳ್ಳೋ ಮಾತು ಇದು ಈ ಕಡೆಗೆ ಬಂದಾಗಲೂ ನಿಜ ಇರಬಹುದು ಅಲ್ವಾ? ಆದ್ದರಿಂದ ನೀವಿಬ್ಬರೇ ಇದ್ದಾಗ ಏನು ಅನಿವಾರ್ಯವಾಗಿ ನೀವು ಊರಿಗೆ ಹೋಗ್ಬೇಕಲ್ಲ. ಸಮಾಜ ಜೀವಿ, ಊರು ಕೇರಿ ಮನ ಬೇಕು. ಅಲ್ಲಿ ಹೋದಾಗ ಏನು ಅಂತೆಲ್ಲ ತೀರ್ಮಾನ ಇನಿಷಿಯಲ್ ಆಗಿ ಮಾಡ್ಕೊಂಬಿಡಿ. ಆಗ ಖುಷಿಯಾಗಿ ಬದುಕ್ತೀರಿ. ಹೋಪ್ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ. ಸೊ ನಾನು ಹೇಳುವಾಗೆ ಇದನ್ನು ಯಾರ್ಯಾರು ಉಪಯೋಗವೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ಅವರಿಗೆ ಇದನ್ನು ಕಳಿಸಿ. ಮತ್ತು ನೀವು ಸ್ವಲ್ಪ ಕಾಮೆಂಟ್ ಮಾಡಿ. ಆಗ ನಾನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ವಿಷಯಗಳ ಬಗ್ಗೆ ಹ್ಯಾಂಡಲ್ ಮಾಡಬಹುದು. ಥ್ಯಾಂಕ್ ಯು.